ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣಾ ಚಿನ್ನು ಕ್ರಿಯೇಷನ್ಸ್. ಇವತ್ತು ನಾವು ಸಬ್ಬಕ್ಕಿ ಪಾಯಸ ಮಾಡ್ತಾಯಿದ್ವಿ. ಕಸ್ಟರ್ಡ್ ಮಿಲ್ಕ್ ಪೌಡರ್ ಯೂಸ್ ಮಾಡಿ ಮಾಡೋಣ. ಈಗ ಅದಕ್ಕೆ ಏನೇನು ಬೇಕು ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಈ ಕಪ್ಪಲ್ಲಿ 1 ಕಪ್ ಸಬ್ಬಕ್ಕಿ ತೊಗೊಂಡಿದ್ದೆ ಮತ್ತು ಇದರಲ್ಲಿ 2 ಕಪ್ ನೀರು ಹಾಕಿ ನೆನೆ ಇಟ್ಟಿದ್ದೆ. ಹಾಫ್ ಆನ್ ಅವರ್ ನಿಂತ ಮೇಲೆ ಹೀಗಿದೆ. ಹಾಫ್ ಆನ್ ಅವರ್ ನೆನೆ ಇಟ್ಟಿದೆ, ಈ ರೀತಿ ಆಗಿದೆ. ಈಗ ಇಲ್ಲಿ ನಾನು ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ. ಹಾಲು ಸ್ವಲ್ಪ ಬಿಸಿಯಾಗಲಿ. ಹಾಲು ಸ್ವಲ್ಪ ಬಿಸಿ ಆದಮೇಲೆ ನೆನೆ ಇಟ್ಕೊಂಡಿರೋ ಸಬ್ಬಕ್ಕಿನ ಹಾಕೊಳ್ಳೋಣ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ. ಫುಲ್ ಕ್ರೀಮ್ ಮಿಲ್ಕ್ ತಗೊಳ್ಳಿ, ಆಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಹಾಲು ಸ್ವಲ್ಪ ಬಿಸಿಯಾಗಿರೋದ್ರಿಂದ ಈ ಹಾಲನ್ನ ಸ್ವಲ್ಪ ಒಂದು ಬೌಲ್ ಸ್ವಲ್ಪ ಎತ್ಕೊತೀನಿ. ಇದಕ್ಕೆ ಕಸ್ಟರ್ಡ್ ಪೌಡರ್ ಹಾಕ್ತಾಯಿದ್ದೀನಿ. ಈಗ ಈ ಹಾಲಲ್ಲಿ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿ ಹಾಕೋಣ. ಅದನ್ನು ನೀರು ಸಮೇತ ಹಾಕ್ಕೊಳ್ಳಿ. ಈಗ ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ಈಗ ಸಬ್ಬಕ್ಕಿ ನೀಟಾಗಿ ಹಾಲಲ್ಲಿ ಬೇಯೋದಕ್ಕೆ ಬಿಡೋಣ. ಅದು ಫುಲ್ಲು ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ ಸಬ್ಬಕ್ಕಿ, ಅಲ್ಲಿವರೆಗೂ ಅದು ಬೇಯಬೇಕು ನೀಟಿಗೆ. ಆವಾಗವಾಗ ಕೈ ಬಿಡದೆ ಹಿಂಗೆ ತಿರುಗಿಸ್ತಾ ಇರಬೇಕು. ಯಾಕಂದರೆ ಇಲ್ಲ ಗಟ್ಟಿ ಆಗ್ತಾ ಅದನ್ನು ಹಿಡಿಯೋ ಸಾಧ್ಯ ಇರುತ್ತೆ. ಅದಕ್ಕೆ ಈಗ ನೋಡ್ತಾ ಇರ್ಬೋದು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಕ್ಬೇಕಾದ್ರೆ ಹೇಗಿತ್ತು ಇವಾಗ ನೋಡಿ ಹೇಗಾಗಿದೆ ಸಬ್ಬಕ್ಕಿ. ಈಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಸಕ್ಕರೆ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು ಬೆಲ್ಲದ ಬದಲು. ನಾನಿಲ್ಲಿ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಬೆಲ್ಲ ಹಾಕಿದ್ದೀನಿ. ಈಗ ಬೆಲ್ಲ ಸ್ವಲ್ಪ ಕರಗಿದಾಗಲಿ. ಈಗ ಇದಕ್ಕೆ ನಾವು ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಕಲಸಿಟ್ಕೊಂಡಿದ್ದೀವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಸ್ಟರ್ಡ್ ಪೌಡರು ಟೇಸ್ಟ್ ಕೂಡ ಕೊಡುತ್ತೆ, ಒಳ್ಳೆ ಕಲರ್ ಕೂಡ ಕೊಡುತ್ತೆ. ಈಗ ಬೆಲ್ಲ ಎಲ್ಲ ನೀಟಾಗಿ ಕರಗಲಿ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಕುಟ್ಟಿ ಪುಡಿ ಮಾಡಿಕೊಂಡಿರೋ ಏಲಕ್ಕಿ ಹಾಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಕೂಡ ಕರಗ್ತಾ ಇದೆ.
ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ತುಂಬ ಸಿಹಿ ಇಷ್ಟಪಡ್ತೀರಾ, ಜಾಸ್ತಿ ಸ್ವೀಟ್ ಇರಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಬೆಲ್ಲನೇ ಹಾಕಿ ಮಾಡಬೇಕಂತಾರೆ, ನಿಮಗೆ ಬೆಲ್ಲ ಬೇಡ ಸಕ್ಕರೆ ಯೂಸ್ ಮಾಡ್ಕೊತೀವಿ ಅಂದರೆ ಸಕ್ಕರೆನೇ ಯೂಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ತುಪ್ಪಲ್ಲಿ ಹುರಿದು ಹಾಕೊಳ್ಳೋಣ. ಈಗ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋಕ್ಕಂತ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ತುಪ್ಪ ಹಾಕೊಳ್ಳೋಣ. ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ. ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ನ ನೀಟಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಈಗ ತುಪ್ಪದಲ್ಲಿ ಉದ್ದಿರೋದನ್ನ ಪಾಯಸದಲ್ಲಿ ಹಾಕೊಳ್ಳೋಣ. ಇವಾಗ ನೀಟಾಗಿ ಒಂದು ಮಿಕ್ಸ್ ಕೊಡಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಕಲರ್ಫುಲ್ಲಾಗಿ. ತುಪ್ಪದ ವಾಸನೆ ಘಮ್ ಅಂತ ಬರ್ತಾಯಿದೆ. ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈಗ ನೋಡ್ತಾ ಇರ್ಬೋದು ಪಾಯಸ ರೆಡಿಯಾಗಿದೆ. ಸಬ್ಬಕ್ಕಿ ಕೀರು, ಸಬ್ಬಕ್ಕಿ ಪಾಯಸ, ಯಾವ ರೀತಿ ಬೇಕಿದ್ರೂ ಹೇಳ್ಬೋದು ಇದನ್ನು. ಇನ್ನೊಂದೇನೆಂದರೆ ಈ ಪಾಯಸ ಮಾಡಬೇಕಾದ್ರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬಾರ್ದು. ಲೋಗು ಹೈಗೂ ಮಧ್ಯೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಕೈ ಬಿಡದೆ ತಿರುಗಿಸ್ಕೊತಾ ಇರಬೇಕು. ಈಗ ಸಾಬುದಾನ ಪಾಯಸ ರೆಡಿಯಾಗಿದೆ. ಈಗ ಇದನ್ನ ಸರ್ವ್ ಮಾಡ್ಕೊಳ್ಳೋಣ. ಈಗ ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ನೀವು ಇದನ್ನ ಫ್ರಿಜ್ಜಲ್ಲಿಟ್ಟು ಸ್ವಲ್ಪ ಕೋಲ್ಡ್ ಆದಮೇಲೆ ತಣ್ಣಗಾದ್ಮೇಲೆ ಕೂಡ ಕುಡಿಬೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗೂ ಕುಡಿಬೋದು. ನೀವು ತಣ್ಣಗೆ ಮಾಡ್ಕೊಂಡು ಕುಡಿತೀನಿ ಅಂತಂದರೆ ಫ್ರಿಜ್ಜಲ್ಲಿಟ್ಟು ಒಂದು ಹಾಫ್ ಆನ್ ಅವರ್ 1 ಅವರ್ ಫ್ರಿಜ್ಜಲ್ಲಿಟ್ಟು ತಣ್ಣಗಾದ್ಮೇಲೆ ಕುಡೀರಿ. ಆಗಲೂ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.